ಭೋಗಾದಿ ಮೈಸೂರಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಇಂದು ಎಚ್ಚಮ ನಾಯಕ ಎಂಬ ಏಕಪಾತ್ರ ಅಭಿನಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಕನ್ನಡಿಗರು ಕೈ ಮುರಿದು ಕುಳಿತರು. ಯಾವ ನಗರವು ವಿಜಯ ವಿಖ್ಯಾತಿಗಳಿಂದ ಕೂಡಿ ನೆರೆಹೊರೆ ಶತ್ರುಗಳ ಪ್ರವೇಶಕ್ಕೆ ದುರ್ಗಮಗೊಳಿಸುತ್ತಿದ್ದೋ, ಯಾವ ನಗರದಲ್ಲಿ ಜಯವನ್ನು ಕನ್ನಡಿಗರ ತೋಳಿನೊಂದಿಗೆ ಬರೆದು ಜಯಮಾಲೆಯನ್ನು ಹಾಕಿ ರಾರಾಜಿಸುತ್ತಿದ್ದಳೋ, ಯಾವ ನಗರದಲ್ಲಿ ಗುರುಶಕ್ತಿ ಪ್ರಭಾವದಿಂದ 100 ಮುಕ್ಕಾಲುಗಳಿಗೆ ಬಂಗಾರದ ಮಳೆಗಳಿಂದ ಕುಬೇರ ಅಲಕಾವತಿಯನ್ನು ನಾಚಿಸುವಂತೆ ಸಂಪತ್ತು ಭಾಗ್ಯಗಳಿಂದ ಮುಡಿಯುತ್ತಿದ್ದೋ, ಪ್ರತ್ಯಕ್ಷ ಸ್ವರ್ಗವಾಸಿಗಳು ಎಂಬಂತೆ ಸಾರ್ವಭೌಮ ರಾಜಗಳಿಂದ ಸಂಸ್ಥಾಪಿಸಲ್ಪಟ್ಟ ಉಗ್ರಳ ಸಿಂಹಾಸನಗಳ ಗಣಪತಿ, ಕಡಲೆಯ ಗಣಪತಿ, ವಿರೂಪಾಕ್ಷಾದಿ ಪುಣ್ಯಮಯ ದೇವಾಲಯಗಳಿಂದ ಯಾವ ನಗರದ ನಿತ್ಯ ಜಪವೆನಿಸಿದ್ದಿತೋ, ಯಾವ ನಗರವು ಶ್ರೀ ಸೀತಾರಾಮರ ಪಾದಧೂಳಿನಿಂದ ಪವಿತ್ರತಮವೆನಿಸಿದ್ದಿತೋ, ಯಾವ ನಗರವು ನಂದನವನ್ನು ನಾಚಿಸುವಂತ ಸುಂದರ ಉದ್ಯಾನವನಗಳಿಂದಲೂ ಮನೋಹರ ಪಂಪಾದಿ ಸರೋವರಗಳಿಂದಲೂ ಕಂಗೊಳಿಸುತ್ತಾ ಹೆಸರಿಗೆ ಅನುಗುಣವಾಗಿ ವಿಜಯನಗರ ವಿಜಯನಗರ ಎಂದು ಪ್ರಖ್ಯಾತಿ ಪಡೆದಿದ್ದಿತೋ, ಅಂತಹ ನಗರವು ಇಂದು ಸರ್ವನಾಶವಾಗಿದೆ. ಕಾಗೆ ಕೂದಲಿನ ವಾಸಸ್ಥಳದಂತಾಗಿದೆ. ರಾಜಬೀದಿಗಳು ರಾಹುಗ್ರಸ್ತದಂತಾಗಿದೆ. ಕನ್ನಡಿಗರ ಸರ್ಕಸ್ಗೊಳಿಸಿದ ದೇವರ ವಿಗ್ರಹಗಳು ಆ ಪುಂಡೆಯ ಗುಣದಿಂದ ತುಂಡರಿಸಲ್ಪಟ್ಟಿದೆ. ನೋಟಕ್ಕೆ ಆಹ್ಲಾದಕವೆನಿಸಿದ್ದ ಈ ನಗರದ ಅವಲೋಕನವು ವಾಯುಸ್ಯದಂತಾಗಿರುವ ಎಂಬಂತೆ ಭಯಂಕರವಾಗಿದೆ. ಅಯ್ಯೋ, ಅಗೋ ಅಗೋ, ರಣರಂಗದಲ್ಲಿ ಕನ್ನಡಿಗರ ಹಾಹಾಕಾರ, ರುಂಡ ಚೆಂಡಾಟ, ಜಯ ಜಯ ಎಂದು ಎಲ್ಲೆಲ್ಲೂ ಪ್ರವಾಹದಂತೆ ಹರಿಯುತ್ತಿರುವ